ರಾಜ್ಯ ಸರ್ಕಾರದಿಂದ ರಾಜ್ಯದ ಎಲ್ಲ ರೈತರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ನ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಿಮಗೆ ಲೇಟೆಸ್ಟಾಗಿ ಏನು ಅಪ್ಡೇಟ್ ಇದೆ ಅದ್ರ ಬಗ್ಗೆ ನಿಮಗೆ ವಿತ್ ಪ್ರೂಫ್ ಸಮೇತ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ತುಂಬಾ ಒಂದು ಇಂಪಾರ್ಟೆಂಟ್ ವಿಡಿಯೋ ಅಂತಲೇ ಹೇಳ್ಬೋದು. ವಿಡಿಯೋನ ಕಂಪ್ಲೀಟಾಗಿ ನೋಡೋಕೆ ಟ್ರೈ ಮಾಡಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ಬರು ಕೂಡ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕಂದ್ರೆ ನೀವು ಕೂಡ ಒಂದೇ ಒಂದು ಲೈಕ್ ಒಂದು ಸಬ್ಸ್ಕ್ರೈಬಿಂದ ನಿಮಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ ನೀಡ್ಬೋದಾಗಿರುತ್ತೆ. ಇವಾಗ ನಿಮಗೆ ವಿಡಿಯೋ ಕ್ಲಿಯರಾಗಿ ಗೊತ್ತಾಗಬೇಕಂದ್ರೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡ್ತಾರೆ. ಇಲ್ಲಿ ನೀವು ರೆಗ್ಯುಲರ್ ಆಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ, ಫಾಲೋ ಮಾಡ್ತಾ ಇದ್ದೀರಾ ಅಂದರೆ ನಿಮಗೆ ಅಪ್ಡೇಟ್ ಗೊತ್ತಿರುತ್ತೆ. ಏನಂದರೆ ರಾಜ್ಯ ಸರ್ಕಾರದವರು ಒಂದು ಘೋಷಣೆ ಮಾಡಿದರು. ಆ ಒಂದು ಘೋಷಣೆ ಯಾವ ರೀತಿ ಇತ್ತು ಅಂದರೆ ಎಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ ಥರ ಇತ್ತು. ಅಂದರೆ ರಾಜ್ಯ ಸರ್ಕಾರದಲ್ಲಿ ಏನು ಗುಡ್ ನ್ಯೂಸ್ ಕೊಟ್ಟಿದ್ರು ಅಂದರೆ ಇಲ್ಲಿ ರಾಜ್ಯದ ಎಲ್ಲ ರೈತರಿಗೆ ಯಾರಲ್ಲಿ ಬರ ಬಂದಿದೆ ಆ ಒಂದು ರೈತರಿಗೆ ಹಣನ ಹಾಕ್ತೀವಿ ಅಂತ ಹೇಳಿದರು. ಅದ್ರ ಸಂಬಂಧಪಟ್ಟ ಹಾಗೆ ಇವಾಗ ಲೇಟೆಸ್ಟಾಗಿ ಒಂದು ಗುಡ್ ನ್ಯೂಸ್ನ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರದಿಂದ. ಇಲ್ಲಿ ನೋಡಿ, ಬೆಳೆ ಪರಿಹಾರ ಹಣ ಏನಿದೆಯಲ್ಲ ಅದು ಕೇಂದ್ರ ಸರ್ಕಾರದವರು ಒಂದಿಷ್ಟು ಅಮೌಂಟ್ನ ಕೊಡಬೇಕಾಗುತ್ತೆ. ಹಾಗೆ ರಾಜ್ಯ ಸರ್ಕಾರದವರು ಕೂಡ ಹಾಕಬೇಕಾಗುತ್ತೆ. ಒಂದು ಪರ್ಸೆಂಟೇಜಲ್ಲಿ ಇಬ್ಬರು ಕೂಡ ಆ್ಯಡ್ ಮಾಡಿ ನಿಮಗೆ ಹಣನ ಕೊಡ್ತಾರೆ. ಆದರೆ ಕೇಂದ್ರ ಸರ್ಕಾರದವ್ರಿಗೆ ಎಷ್ಟೇ ಮನವಿ ಮಾಡಿದ್ರೂ ಕೂಡ ಅವ್ರು ಯಾವುದೇ ಥರದ ಹಣನ ಕೊಟ್ಟಿಲ್ಲ ಈ ರಾಜ್ಯ ಸರ್ಕಾರಕ್ಕೆ. ಒಂದು ಬೆಳೆ ಪರಿಹಾರ ಹಣ ಏನು ನಿಮಗೆ ಬಿಡುಗಡೆ ಮಾಡಬೇಕಾಗಿತ್ತಲ್ಲ ಅದಕ್ಕೋಸ್ಕರ ಏನು ಮಾಡಿದ್ದಾರೆ ಅಂದರೆ ರಾಜ್ಯ ಸರ್ಕಾರದವರು ಬಂದ್ಬಿಟ್ಟು ಇವಾಗ ನಿಮಗೆ ಅಮೌಂಟ್ ಏನು ಬರಬೇಕಾಗಿತ್ತಲ್ಲ 8,000 to 10,000 ಒಂದು ಬೆಳೆ ಪರಿಹಾರ ಹಣ ಅದನ್ನ ಸ್ಪ್ಲಿಟ್ ಮಾಡ್ಕೊಬಂದಿದ್ದಾರೆ. ಅಂದರೆ ಅವಾಗ ನಿಮ್ಗೆ ಅಷ್ಟು ಅಮೌಂಟು ಕೂಡ ಬರುತ್ತೆ, ಅದನ್ನ ಡಿವೈಡ್ ಮಾಡ್ಕೊಬಂದಿದ್ದಾರೆ. ಇಲ್ಲಿ ಫಸ್ಟ್ ಟರ್ಮ್ ಆಗಿ ಅಂದರೆ ಮೊದಲೇ ಕಂತಾಗಿ ನಿಮಗೆ 200 ರೂಪಾಯಿ ಇವಾಗ ಬಿಡುಗಡೆ ಆಗ್ತಿದೆ. ಅದಾದಮೇಲೆ ನಿಮ್ಗೆ ಏನಾಗುತ್ತೆ ಅಂದರೆ ಇನ್ನು ಮಿಕ್ಕಿದ ಅಮೌಂಟ್ ಎಲ್ಲ ಕೂಡ ಅದೇ ರೀತಿ ಸ್ಟೇಜ್ ಬೈ ಸ್ಟೇಜ್ ನಿಮಗೆ ರಿಲೀಸ್ ಮಾಡ್ತಾರೆ. ಹಾಗಾದರೆ ಈ ಒಂದು ಹಣ ಯಾರಿಗೆ ಸಿಗುತ್ತೆ ಅಂತ ನೀವು ಕೇಳ್ಬೋದು. ಇಲ್ಲಿ ಫ್ರೂಟ್ಸ್ ಐಡಿ ನೀವು ಯಾರ್ಯಾರು ಮಾಡಿಸ್ಕೊಂಡಿದ್ರೆ ನಿಮಗೆಲ್ಲರಿಗೂ ಕೂಡ ಸಿಗುತ್ತೆ. ಇಲ್ಲಿ ನಿಮ್ಮ ತಾಲೂಕುಗಳೆಲ್ಲ ಬರ ಪರಿಹಾರ ಅಂತ ಒಂದು ಏನೊಂದು ಲಿಸ್ಟ್ ಇರುತ್ತಲ್ಲ ಆ ಒಂದು ಲಿಸ್ಟಲ್ಲಿ ನಿಮ್ಮ ಜಿಲ್ಲೆಗಳು ತಾಲೂಕುಗಳು ಇತ್ತು ಅಂದರೆ ನಿಮಗೆ ಈ ಒಂದು ಹಣ ಸಿಗುತ್ತೆ. ಮತ್ತು ಇವಾಗ ರಾಜ್ಯ ಸರ್ಕಾರದಿಂದ ಇವರು ಗುಡ್ ನ್ಯೂಸ್ ಏನಪ್ಪ ಕೊಟ್ಟಿರೋದಂದರೆ ಇಲ್ಲಿ ಬೆಳೆ ಪರಿಹಾರ ಹಣ ಬಂದಿಲ್ವಲ್ಲ ಅಂತ ನೀವು ಯಾರ್ಯಾರು ವೆಯ್ಟ್ ಮಾಡ್ತಿದ್ರಿ, ಎಕ್ಸ್ಪೆಷಲಿ ನಿಮ್ಗಳಿಗೆ ಒಂದು ಗುಡ್ ನ್ಯೂಸ್ನ ಕೊಟ್ಟಿದ್ದಾರೆ. ಇಲ್ಲಿ ಏನು ಕೊಟ್ಟಿದೆ ರಾಜ್ಯ ಸರ್ಕಾರದವರು ಅಂದರೆ ಇವಾಗ ಹಣನ ಬಿಡುಗಡೆ ಮಾಡಿದ್ದಾರೆ. ಅಂದರೆ ಬೆಳೆ ಪರಿಹಾರ ಹಣ ಏನು ಬರಬೇಕಾಗಿತ್ತಲ್ಲ ಅದು ನಿನ್ನೆ ಬಿಡುಗಡೆ ಆಗಿದೆ. ಹಾಗಾದರೆ ನಿಮಗೆ ಬಂದಿದೆಯಾ ಬಂದಿಲ್ವಾ ಯಾವ ರೀತಿ ಗೊತ್ತಾಗುತ್ತೆ ಅಂದರೆ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು ಮೆಸೇಜ್ ಬಂದಿರುತ್ತೆ ನೋಡಿ. ಈ ರೀತಿ ಸ್ಕ್ರೀನ್ಶಾಟ್ ಹಾಕಿದ್ದೀನಿ. ಈ ರೀತಿ ನಿಮಗೆ ಮೆಸೇಜ್ ಬಂದಿರುತ್ತೆ. ಇಲ್ಲ ನಿಮಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರುತ್ತಲ್ಲ ಆ ಒಂದು ಬ್ಯಾಂಕ್ ಅಕೌಂಟ್ದು ಬ್ಯಾಲೆನ್ಸ್ನ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಅಮೌಂಟ್ ಬಂದಿರುತ್ತೆ. ಏನಾದರೂ ಇನ್ ಕೇಸ್ ಬಂದಿಲ್ಲ ಅಂದರೆ ಏನು ಮಾಡಬೇಕಾಗುತ್ತೆ ಅಂದರೆ ಇಲ್ಲಿ ಗ್ರಾಮ ಪಂಚಾಯತಿಲಿ ಲಿಸ್ಟ್ನ ಅನೌನ್ಸ್ ಮಾಡ್ತಾರೆ ಯಾರ್ಯಾರ ರೈತರಿಗೆ ಎಷ್ಟೆಷ್ಟು ಹಣ ಬಂದಿದೆ ಅಂತ. ಇನ್ ಕೇಸ್ ಆ ಒಂದು ಲಿಸ್ಟಲ್ಲಿ ನಿಮ್ಮ ನೇಮ್ ಇಲ್ಲ ಅಂದ್ಬಿಟ್ರೆ ನಿಮ್ಮ ಹತ್ತಿರದ ಒಂದು ಕೃಷಿ ಇಲಾಖೆಗೆ ಹೋಗಿ ನನ್ನ ನೇಮ್ ಇಲ್ಲ ಅಂದ್ಬಿಟ್ಟು ಅಲ್ಲಿ ನೀವೇ ಆ್ಯಡ್ ಮಾಡಿಸ್ಬೇಕಾಗುತ್ತೆ. ಅವಾಗ ನಿಮ್ಮ ನೇಮ್ ಆ್ಯಡ್ ಆಗಿ ನಿಮಗೂ ಕೂಡ ಬೆಳೆ ಪರಿಹಾರ ಹಣ ಏನು ಬರಬೇಕಾಗಿತ್ತಲ್ಲ ಅದನ್ನ ಕೊಡ್ತಾರೆ. ಮತ್ತು ಇದ್ರ ಜೊತೆಗೆ ಈ ಒಂದು ವಿಡಿಯೋ ಯಾರ್ಯಾರಿಗೆ ಸಹಾಯ ಆಗುತ್ತೆ ಅನಿಸುತ್ತೆ ಎಲ್ಲ ರೈತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ ಬೇಕಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಕೊಡಿ. ಧನ್ಯವಾದಗಳು.